ಡಿಕೆ ಶಿವಕುಮಾರ್ ಸಂಪುಟ ಸೇರೋದ್ ಯಾರ್ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಮುಂದಿನ ಸಿಎಂ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದೆ ಬ್ರೇಕ್. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇದೆಯೇ ಅಥವಾ ಅಡ್ಡ ಮತದಾನ ವರದಿ ಹೊಸ ಬೆರುಗಾಳಿ ಎಬ್ಬಿಸಿದೆಯೇ? ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ವಾಕ್ ಸಮರ. ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರ ಎಂಟ್ರಿ ಆಗುತ್ತಾ? ತಮಿಳುನಾಡಲ್ಲಿ ಒಂದಷ್ಟು ಸರ್ಕಾರ ಬೆಳೆಸೋ ಕಾರ್ಯಕ್ರಮಗಳು, ಇವೆಲ್ಲ ಸೇರಿದಂತೆ 10 ಪ್ರಮುಖ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಎಲ್ರಿಗೂ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಮಿಸ್ ಮಾಡದೆ ಕಡೆವರೆಗೂ ಈ ಸುದ್ದಿಯನ್ನು ನೋಡಿ. ಅದಕ್ಕಿಂತ ಮುಂಚಿತವಾಗಿ ನೀವು ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ನಮ್ಮ ಚಾನಲ್ ಕಂಡ್ರೆ ನಿಮ್ಗೆ ಇಷ್ಟ ಇದ್ರೆ ಜಾಯಿನ್ ಬಟನ್ ಮೂಲಕ ನಮ್ಗೆ ನೀವು ಸಪೋರ್ಟ್ ಮಾಡಬಹುದು ಅಂತ ಹೇಳ್ತಾ ಈ ಸುದ್ದಿಯನ್ನ ಶುರು ಮಾಡ್ತೀನಿ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, 2 ದಿನಗಳಲ್ಲಿ ಹೈಕಮಾಂಡ್ ನಿಂದ ಹಸಿರು ನಿಶಾನೆ ಸಿಗಲಿದೆ ಅಂತ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದಂತ ಡಿಕೆ ಶಿವಕುಮಾರ್, 2 ದಿನಗಳಲ್ಲಿ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾರೆ. ಅನಂತರ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ನಡೆಯುತ್ತೆ. ನೀವ್ ಯಾರೇನು ತಲೆಕೆಡಿಸಿಕೊಳ್ಳದೆ ಪಕ್ಷ ಸಂಘಟನೆ ಅಂತ ಗಮನ ಹರಿಸಿ, ನಾನು ಸಿಎಂ ಆಗಿರುವುದು ಮುಖ್ಯವಲ್ಲ, 2028ರ ವಿಧಾನಸಭೆ ಚುನಾವಣೆಯನ್ನು ಗೆದ್ದು ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನನ್ನ ಮುಂದಿರುವ ಏಕೈಕ ಗುರಿ ಅಂತ ಸಿಎಂ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಈ ಹೇಳಿಕೆಯ ಬೆನ್ನಲ್ಲೇ ಮಂತ್ರಿಗಿರಿ ಆಕಾಂಕ್ಷಿಗಳಲ್ಲಿ ಸಂಚಲನ ಮೂಡಿಸಿದ್ದು, ಉಳಿದಿರುವ 20 ಸಚಿವ ಸ್ಥಾನಗಳಿಗಾಗಿ 50ಕ್ಕೂ ಅಧಿಕ ಕೈ ಶಾಸಕರು ಪೈಪೋಟಿ ನಡೆಸುತ್ತಿದ್ದಾರೆ. ಸ್ಥಾನ ಗಿಟ್ಟಿಸಿಕೊಳ್ಳಲು ದೆಹಲಿಯಲ್ಲೇ ಬೀಡು ಬಿಟ್ಟಿರುವ ಹಲವರು ಶಾಸಕರು ಹೈಕಮಾಂಡ್ ನಾಯಕರ ಮುಂದೆ ಪೆರೇಡ್ ನಡೆಸಿದ್ದಾರೆ. ಮೊದಲ ಸುತ್ತಿನ ಸಂಪುಟ ರಚನೆಯಲ್ಲಿ ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಅವರಂತಹ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗದೇ ಇರೋದ್ರಿಂದ ಈ ಪೈಪೋಟಿ ಮತ್ತಷ್ಟು ಕಠಿಣವಾಗಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಮೊದಲ ಹಂತದ ಸಂಪುಟದಲ್ಲಿ ಕೇವಲ 13 ಮಂದಿ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಜಾತಿ ಸಮೀಕರಣ ಅಡಿಯಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಕಸರತ್ತು ನಡೆಯುತ್ತಿದ್ದು, ದಲಿತ ಕೋಟಾದಲ್ಲಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ನಾರಾಯಣ ಸ್ವಾಮಿ, ರುದ್ರಪ್ಪ ಲಮಾಣಿ, ಆರ್.ಬಿ. ತಿಮ್ಮಾಪುರ್ ಹಾಗೂ ಶಿವರಾಜ್ ತಂಗಡಗಿ, ಮಳವಳ್ಳಿ ನರೇಂದ್ರ ಸ್ವಾಮಿ ವರಿಷ್ಠರ ಮೇಲೆ ಒತ್ತಡ ಹೇರ್ತಿದ್ದಾರೆ. ಎಸ್ಸಿ ಎಡಗೈ ಹಾಗೂ ಬಲಗೈ ಲೆಕ್ಕಾಚಾರವೂ ಕೂಡ ಜೋರಾಗಿದೆ. ಮತ್ತೊಂದೆಡೆ ಮೊದಲ ಹಂತದಲ್ಲಿ ಕೇವಲ 1 ಸ್ಥಾನ ಪಡೆದಿದ್ದ ಮುಸ್ಲಿಂ ಸಮುದಾಯದ ಶಾಸಕರು ಈ ಬಾರಿ 3 ಸ್ಥಾನಗಳ ನಿರೀಕ್ಷೆಯಲ್ಲಿದ್ದಾರೆ. ತನ್ವೀರ್ ಸೇಠ್, ಎಂಎಲ್ಸಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಎನ್.ಎ. ಹ್ಯಾರಿಸ್ ಮತ್ತು ಜಮೀರ್ ಅಹಮದ್ ಖಾನ್ ರೇಸ್ನಲ್ಲಿದ್ದಾರೆ. ಈ ಬಾರಿ ಹೊಸ ಹಾಗೂ ಯುವ ಮುಖಗಳಿಗೆ ಹೆಚ್ಚಿನ ಆದ್ಯತೆ ನೀಡಲು ಹೈಕಮಾಂಡ್ ಒಲವು ತೋರಿರೋದ್ರಿಂದ ಶರತ್ ಬಚ್ಚೇಗೌಡ, ದರ್ಶನ್ ಧ್ರುವ ನಾರಾಯಣ್, ಮಾಗಡಿ ಬಾಲಕೃಷ್ಣ, ಕುಣಿಗಲ್ ರಂಗನಾಥ್, ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ರಾಘವೇಂದ್ರ ಹೆಟ್ನಾಳ್, ಗುಬ್ಬಿ ಶ್ರೀನಿವಾಸ್, ಅಶೋಕ್ ಭಟ್ಟಾಣ್, ಹೊನ್ನಣ್ಣ, ಅಜಯ್ ಸಿಂಗ್, ಕಂಪ್ಲಿ ಗಣೇಶ್, ಲಕ್ಷ್ಮಣ್ ಸವದಿ, ಬೇಳೂರು ಗೋಪಾಲ್ ಕೃಷ್ಣ, ಬಸವರಾಜ್ ಶಿವಗಂಗಾ, ಶ್ರೀನಿವಾಸ್ ಮಾನೆ, ಪ್ರದೀಪ್ ಈಶ್ವರ್ ಸೇರಿದಂತೆ ದೊಡ್ಡ ಯುವಕರು ಮತ್ತೆ ಇನ್ನು ಮಂತ್ರಿ ಆಗದೇ ಇರೋರ ಪಡೆ ಲಾಬಿಯಲ್ಲಿದೆ. ಇನ್ನು ಮಹಿಳಾ ಕೋಟಾದಲ್ಲಿ ಕನಿಷ್ಠ 1 ಸ್ಥಾನ ಖಚಿತವಾಗಿದ್ದು, ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಮುಂಚೂಣಿಯಲ್ಲಿದೆ. ಇದರೊಂದಿಗೆ ಎಂಎಲ್ಸಿ ಉಮಾಶ್ರೀ, ಎಂಎಲ್ಎ ರೂಪಾ ಶಶಿಧರ್ ಹೆಸರಿದೆ. ಈ ಬಾರಿಯ ಇಡೀ ಸಂಪುಟ ವಿಸ್ತರಣೆಯ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಸೂತ್ರದ ಕಾರ್ಯಕ್ಷಮತೆ, ಸಾಮಾಜಿಕ ನ್ಯಾಯ ಮತ್ತು ಯುವ ನಾಯಕತ್ವ ಅಡಿಯಲ್ಲೇ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಈ ಹೈಕಮಾಂಡ್ ಫಾರ್ಮುಲಾದ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯದಲ್ಲಿ ಎಷ್ಟು ಜನರಿಗೆ ಮಂತ್ರಿ ಪಟ್ಟ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಎಂಬುದು ಕುತೂಹಲ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಬಿಸಿ ರಕ್ತ. ಯಾಕಂದ್ರೆ ಅವರು 27ನೇ ವಯಸ್ಸಿಗೆ ಮಂತ್ರಿ ಆದಂತ ವ್ಯಕ್ತಿ. ಮೊದಲನೇ ಸಾರಿ ಎಂ.ಎಲ್.ಎ, ನಂತರ ಮಂತ್ರಿ ಆದ್ರು. ಹೀಗಾಗಿ ಈ ಬಾರಿ ಫಸ್ಟ್ ಟೈಮ್ ಗೆದ್ದವ್ರು ಕೊಡ್ಬೇಕು ಅಂತ ಆಸೆ ಇದೆ. ಬಟ್ ಫಸ್ಟ್ ಟೈಮ್ ಕೊಟ್ಟವ್ರು ಗೆದ್ರೆ ಈ ಸೀನಿಯರ್ಸ್ ರೊಚ್ಚಿಗೆ ಹೇಳ್ತಾರೆ ಅಂತಾನೂ ಇದೆ. ಹೀಗಾಗಿ 20 ಮಂದಿ ಆ ಪುಣ್ಯಾತ್ಮರ ಯಾರಪ್ಪ ಮಂತ್ರಿಗಳಾಗೋದು ಅಂತ. ಸಿದ್ದರಾಮಯ್ಯ ಟೀಮು, ಡಿಕೆ ಟೀಮು, ಹೈಕಮಾಂಡ್ ಟೀಮು, ಮತ್ತೊಂದು ಹಿಂಗೆಲ್ಲ ಇದೆ. ಹೀಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಪ್ರಬಲ ಲಾಬಿಯನ್ನು ಮಾಡ್ತಿದ್ದಾರೆ. ಬೇಕೇ ಬೇಕು ಅಂತ ಕೊಡ್ಲೇಬೇಕಾಗತ್ತೆ ಅವ್ರಿಗೆ ಅಂತಿದೆ. ಅಂಡ್ ಚಲುವರಾಯಸ್ವಾಮಿ ಅವರು, ಸಂತೋಷ್ ಲಾಡ್. ಈಗ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಹೋರಾಟಕ್ಕೆ ಚಲುವರಾಯಸ್ವಾಮಿ ಅವಶ್ಯಕತೆ ಅವ್ರಿಗಿದೆ. ಮೋದಿ ಭಯಕ್ಕೆ ಸಂತೋಷ್ ಲಾಡ್ ಅವಶ್ಯಕತೆ ಇದೆ. ಅಂಡ್ ಮುಸಲ್ಮಾನರ ಮತಗಳ ದೃಷ್ಟಿಯಿಂದ ಜಮೀರ್ ಅಹಮದ್ ಖಾನ್ ಅವಶ್ಯಕತೆ ಇದೆ. ಇನ್ ಯಂಗ್ಸ್ಟರ್ಗಳು, ಇವೆಲ್ಲವೂ ಕಾರ್ಯಕ್ರಮಗಳಿದೆ. ಬಟ್ ಅದನ್ನ ಫಾರ್ಮುಲಾ ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕು. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳ ಕುರಿತಾದ ಚರ್ಚೆಗೆ ಸಂಬಂಧಪಟ್ಟಂತೆ ಸಚಿವ ಜಿ ಪರಮೇಶ್ವರ್ ಅವರು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಎಲ್ಲರೂ ತಲೆವಾಗಬೇಕು ಅಂತ ಅವರು ಒತ್ತಿ ಹೇಳಿದ್ದಾರೆ. ಕಾಂಗ್ರೆಸ್ ವರಿಷ್ಠರ ನಿರ್ದೇಶನದಂತೆ ಪ್ರಸಕ್ತ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದು, ತಾವು ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿಗಳನ್ನು ನಿಭಾಯಿಸುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ತಾವು ಸಹ ಭವಿಷ್ಯದಲ್ಲಿ ಸಿಎಂ ಆಗುವ ಸಾಧ್ಯತೆಗಳಿವೆ ಎಂಬ ಪ್ರಶ್ನೆ ಎದುರಾದಾಗ ಹೈಕಮಾಂಡ್ ಕೈಗೊಳ್ಳುವ ಅಂತಿಮ ನಿರ್ಧಾರಕ್ಕೆ ತಾವು ಬದ್ಧರಾಗಿರುವುದಾಗಿ ಅವರು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸರ್ಕಾರದ ಸಾಧನೆಗಳು ಮತ್ತು ಪ್ರಣಾಳಿಕೆಯ ಭರವಸೆಗಳ ಬಗ್ಗೆ ಮಾತನಾಡಿದಂತ ಅವರು, ಒಟ್ಟು 592 ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸಲು ಆಡಳಿತ ಮಂಡಳಿ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಅಲ್ಪಾವಧಿಯ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದ್ದು,
ಮುಂದಿನ ದಿನಗಳಲ್ಲಿ ದೀರ್ಘಾವಧಿ ಯೋಜನೆಗಳತ್ತ ಗಮನ ಹರಿಸಲಾಗುವುದು ಅಂತ ವಿವರಿಸಿದ್ದಾರೆ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಸ್ವಪಕ್ಷದ ಶಾಸಕರಿಂದಲೇ ವ್ಯಕ್ತವಾಗಿರ್ತಕ್ಕಂಥ ಅಸಮಾಧಾನ ಕುರಿತು ಉತ್ತರಿಸಿ, ಇದು ಈಗಾಗಲೇ ಸಚಿವ ಸಂಪುಟದ ಅನುಮೋದನೆ ಪಡೆದ ಯೋಜನೆಯಾಗಿದ್ದು ಅರ್ಧದಷ್ಟು ಕಾಮಗಾರಿ ಮುಕ್ತಾಯಗೊಂಡಿದೆ ಎಂದಿದ್ದಾರೆ. ವಿರೋಧ ವ್ಯಕ್ತಪಡಿಸುತ್ತಿರುವ ಶಾಸಕರೊಂದಿಗೆ ಮಾತುಕತೆ ನಡೆಸಿ ಅವರ ಮನವೊಲಿಸುವ ಮೂಲಕ ಬಾಕಿ ಇರುವ ಕೆಲಸಗಳನ್ನ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಆಗ್ಲೇ ಹೇಳವ್ರೆ, ನಂದು ಇದಲ್ಲ 2028 ಮತ್ತೆ ಅಧಿಕಾರಕ್ಕೆ ಬರೋದು ನಮ್ಮ ಗುರಿ ಅಂತ ಆಗ್ಲೇ ಸಂದೇಶ ಕೊಟ್ಟಿದ್ದಾರೆ. ಈಗಿರುವಾಗ ಈ ಅವಧಿದು ಡಿಕೆನೆ, ಮುಂದವಧಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿಕೆನೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಅದರ ಹೊರತಾಗಿ ಏನೋ ಮಾಡಕ್ಕೆ ಇನ್ಯಾರು ರೆಡಿ ಇಲ್ಲ. ಅದಿದ್ರು ಕೂಡ ಅದಕ್ಕೆ ದೊಡ್ಡ ಶಕ್ತಿ ಇಲ್ಲ ಅಂತ. ಡಿಕೆ 2028 ಕೂಡ ಇದ್ ಮಾಡ್ತೀವಿ ಅಂತ. ಅದು ಮುಂದುವರೆದ ಭಾಗ ಇನ್ನೊಂದು ಮಾತಾಡಿದ್ದಾರೆ ಎಂ ಬಿ ಪಾಟೀಲ್ರು. ಏನದು, 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 150 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ವಿಜಯಪುರದಲ್ಲಿ ಬುಧವಾರ ಸುದ್ದಿಗಾರರ ಜೊತೆ ಮಾತನಾಡಿದಂತ ಅವರು, ರಾಜ್ಯದಲ್ಲಿ ಕಳೆದ ಬಾರಿ ನಮಗೆ 136 ಸ್ಥಾನಗಳು ಬಂದಿವೆ. ಈಗ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ನಡುವೆಯೂ ನಾವು ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿದ್ರು. ಕೆಲ ರಾಜ್ಯದಲ್ಲಿ SIR ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು, ರಾಜ್ಯದಲ್ಲೂ ಇದೇ ರೀತಿಯಾದ ಆತಂಕ ಕಾಂಗ್ರೆಸ್ ಪಕ್ಷಕ್ಕಿದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತ ಅವರು, SIR ಕಾರ್ಯ ಪಾರದರ್ಶಕವಾಗಿರಬೇಕು. ಬಾಂಗ್ಲಾದೇಶ ಸೇರಿ ಇತರೆ ವಲಸಿಗರ ಹೆಸರು ತೆಗೆದುಹಾಕುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಅರ್ಹ ಮತದಾರರ ಹೆಸರು ತೆಗೆದುಹಾಕಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕೆಲಸವಾಗಬಾರದು. ಪ್ರತಿಯೊಬ್ಬ ನಾಗರಿಕರ ಮತ ಹಕ್ಕು ರಕ್ಷಣೆ ಆಗ್ಬೇಕು ಎಂಬುದೇ ನಮ್ಮ ಆಶಯವಾಗಿದೆ ಅಂತ ಹೇಳಿದ್ರು. ಬೇರೆ ಊರುಗಳಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥ ಜನರು, ಗೂಳೆ ಹೋದವರು ಸೇರಿದಂತೆ ಯಾರ ಹೆಸರನ್ನ ಕೈ ಬಿಡಬಾರದು. ಈ ಬಗ್ಗೆ ನಾವು ಕೂಡ ಜನಜಾಗೃತಿ ಮೂಡಿಸುತ್ತಿದ್ದೇವೆ. ಪ್ರತಿಯೊಬ್ಬರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ದಾಖಲಾಗಿರುವ ಕುರಿತು ಖಚಿತಪಡಿಸಿಕೊಳ್ಳಬೇಕು. ಅನರ್ಹರು 2 ಕಡೆ ಹೆಸರು ಹೊಂದಿರುವವರ ವ್ಯಕ್ತಿಗಳ ಒಂದು ಕಡೆಯ ಹೆಸರನ್ನ ಬೇಕಿದ್ರೆ ತೆಗೆದು ಹಾಕ್ಲಿ ಅಂತ ಹೇಳಿದ್ರು. ಕರೆಕ್ಟ್ ಅದು. ಬಾಂಗ್ಲಾದವ್ರು ಯಾಕೆ ನಮ್ಮಲ್ಲಿ ಓಟ್ ಹಾಕ್ಬೇಕು, ತಮಿಳ್ನಾಡು ಯಾಕೆ ನಮ್ಮಲ್ಲಿ ಓಟ್ ಹಾಕ್ಬೇಕು, ಆಂಧ್ರದವ್ರು ಯಾಕೆ ಓಟ್ ಹಾಕ್ಬೇಕು? ಅವ್ರವ್ರ ಊರಲ್ಲಿ ಓಟ್ ಇಟ್ಕೊಂಡು ಅವ್ರವ್ರು ಓಟ್ ಹಾಕಬೇಕಷ್ಟೇ. ಬಾಂಗ್ಲಾದವ್ರು ದೊಡ್ಡ ಥ್ರೆಟ್ ನಮ್ಗೆ, ಅದಾಗ್ಲಿ. ಸೊ ಕೆಲವ್ರು 2 ಕಡೆ ಹೆಸರಿದೆ, ಕೆಲವರು ಊರಲ್ಲೇ ಇರುತ್ತೆ, ಇಲ್ಲವರು ಬೆಂಗಳೂರಲ್ಲೇ ಇರುತ್ತೆ ಅಂತ ತೆಗಿಬೇಕು, ತೆಗಿತಾರೆ. ನಿಲುವು ಕರೆಕ್ಟ್ ಆಗಿದೆ. ಡಿ ಕೆ ಅವ್ರದ್ದು ಅಷ್ಟೇ, ಎಂ ಬಿ ಪಾಟೀಲ್ರದು ಅಷ್ಟೇ. ಬಟ್ 150 ಸೀಟ್ ನೆಕ್ಸ್ಟ್ ಗೆಲ್ತೀವಿ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ರು. ನಿಮ್ ಪ್ರಕಾರ ಏನು? 150 ಸೀಟ್ ಮುಂದಿನ ಚುನಾವಣೆ 28ಕ್ಕೆ ನಿಮ್ಮ ಆಯ್ಕೆ ಯಾರು? ಕಾಂಗ್ರೆಸ್ 150 ಸೀಟ್ ಗೆಲ್ಲುತ್ತಾ? ಕಾಮೆಂಟ್ ಮಾಡಿ. ರಾಮನಗರ ಮತ್ತು ಬೆಂಗಳೂರು ದಕ್ಷಿಣ ಭಾಗದ ಅಭಿವೃದ್ಧಿ ಹಾಗೂ ಬಿಡದಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ವಿಚಾರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಪ್ರಸ್ತಾಪಿಸದೆಯೇ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದಾರೆ. ರಾಮನಗರದ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ನಡೆಸಿದ ಭೇಟಿಯ ವೇಳೆ ಸಿಎಂ ಈ ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲು ನಾನೇನಾದರೂ ಭೂ ಸ್ವಾಧೀನ ಮಾಡಿದ್ದನಾ? ಆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದ್ದೆ ಅವರು. ಈಗ ಅವರಿಗೆ ಡಿನೋಟಿಫೈ ಮಾಡಲು ಅವಕಾಶ ಇತ್ತು, ಆದ್ರೆ ಅವರು ಮಾಡಲಿಲ್ಲ. ಈಗ ಬೇಕಂತಲೇ ರಾಜಕಾರಣ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಹಿಂದಿನ ಸವಾಲುಗಳ ಕುರಿತು ಮಾತನಾಡಿದಂತ ಸಿಎಂ, ನಿಮ್ಮ ಎಲ್ಲಾ ಸವಾಲುಗಳನ್ನ ನಾನು ಸ್ವೀಕಾರ ಮಾಡಿದ್ದೆ. ಇಬ್ಬರು ಒಟ್ಟಿಗೆ ಕುಳಿತು ಚರ್ಚೆ ಮಾಡೋಣ ಎಂದಾಗ ಅವರು ಬರಲಿಲ್ಲ. ನಾನು ವಿಧಾನಸೌಧ ಕರೆದಾಗ ಬರದವರು ಈಗ ಎಲ್ಲೋ ಕರೀತಿದ್ದಾರೆ, ಅಲ್ಲಿಗೆ ನಾನು ಹೋಗುವುದು ಸರಿಯೇ? ನೀವೇ ಹೇಳಿ. ಈಗ ಅವ್ರ ಜೊತೆ ಏನು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಅವರು ಕ್ಷೇತ್ರ ಬಿಟ್ಟಿದ್ದಾಯ್ತು, ಈಗ ಅವರಿಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಾರ್ಯಕರ್ತರ ಮುಂದೆ ಸ್ಪಷ್ಟಪಡಿಸಿದ್ರು. ಟೌನ್ಶಿಪ್ ಯೋಜನೆಯಿಂದ ಹಳ್ಳಿಗಳು ನಾಶವಾಗುತ್ತವೆ ಎಂಬ ಆತಂಕವನ್ನ ದೂರ ಮಾಡಿದ ಮುಖ್ಯಮಂತ್ರಿಗಳು, ಯಾವ ಊರನ್ನ ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ, ಎಲ್ಲಾ ಊರುಗಳು ಅಲ್ಲೇ ಇರುತ್ತವೆ, ಆದ್ರೆ ಹಂತವಾಗಿ ಅಭಿವೃದ್ಧಿ ಮಾಡ್ತೇವೆ. ಈಗಾಗಲೇ 2-3 ಹಳ್ಳಿಗಳ ಡಿನೋಟಿಫಿಕೇಶನ್ ಆಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅದನ್ನ ಸರ್ಕಾರ ಕೊಡ್ತಿದೆ. ಅದಕ್ಕಾಗಿ ಪ್ರತ್ಯೇಕ ರಿಂಗ್ ರೋಡ್ ಕೂಡ ಮಾಡ್ತೇವೆ ಅಂತ. ಇನ್ನು ಮುಂದೆ ಚುನಾವಣೆಗಳನ್ನ ಸುಗಮವಾಗಿ ಎದುರಿಸಲು ಕಾರ್ಯಕರ್ತರಿಗೆ ಕರೆ ನೀಡಿದ ಸಿಎಂ, ಬೇರೆ ಪಕ್ಷದವರು ನನ್ನ ಸಂಪರ್ಕಕ್ಕೆ ಬರಲು ಇಚ್ಛಿಸುತ್ತಿದ್ದಾರೆ. ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರುವವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿ. ನಾವು ಅಧಿಕಾರದಲ್ಲಿ ಇರೋದನ್ನ ವಿರೋಧ ಪಕ್ಷದವರಿಗೆ ಸಹಿಸೋಕಾಗ್ತಾ ಇಲ್ಲ, ಆದ್ರೆ ನಿಮ್ಮ ವಿಶ್ವಾಸ ಉಳಿಸ್ಕೊಂಡ್ರು ನಿಮಗೆ ಒಳ್ಳೆಯದು ಮಾಡುವುದೇ ನಮ್ಮ ಕರ್ತವ್ಯ ಅಂತ ಕಾರ್ಯಕರ್ತರು ಧೈರ್ಯ ತುಂಬಿದ್ರು. ಬಿಡದಿ ವಿಚಾರದಲ್ಲಿ 2 ಕಡೆ ಪಾಲಿಟಿಕ್ಸ್. ಇವ್ರು ಹಠ ಬಿಡ್ತಾ ಇಲ್ಲ, ಅವ್ರ ಪ್ರತಿಭಟನೆ ಬಿಡ್ತಾ ಇಲ್ಲ. ಇವರು ಅವರಿದ್ದಾಗ ಇವ್ರ ವಿರೋಧ, ಇವರಿದ್ದಾಗ ಅವ್ರ ವಿರೋಧ. ರೈತರು ಯಾರು ಜಮೀನ್ ಮಾರಬೇಡಿ ಅಷ್ಟೇ. ಪರಿಹಾರ ಕೂಡ ತಕಬೇಡಿ. ಅದ್ರಲ್ಲಿ ಮತ್ತೆ ಲ್ಯಾಂಡ್ ಕೊಡ್ತಾರಲ್ಲ, ಡೆವಲಪ್ ಮಾಡೋದು, ಆ ಲ್ಯಾಂಡ್ ಈಸ್ಕೊಳ್ಳಿ. ಎಕರೆಗೆ 2-2.5 ಕೋಟಿ ಕೊಡ್ತೀವಿ ಅಂತ ತಗೋಬೇಡಿ ಅದನ್ನ. ಉದಾಹರಣೆ 2 ಎಕರೆ ಜಮೀನ್ ಇದ್ರೆ 5 ಕೋಟಿ ಬರುತ್ತೆ ನಿಮ್ಗೆ. ಅದು 2 ಎಕರೆ ಜಮೀನ್ ಕೊಟ್ಟರೆ ನಿಮ್ಗೆ 50-50 ಫಾರ್ಮುಲಾದಲ್ಲಿ ಇಲ್ಲ ಅಂದ್ರು 20 ಗುಂಟೆ ಅಂದ್ರೆ 20,000 ಸ್ಕ್ವೇರ್ ಫೀಟ್ ನಿಮ್ಗೆ ಜಾಗ ಸಿಗುತ್ತೆ. ಆ 20,000 ಸ್ಕ್ವೇರ್ ಫೀಟ್ ನ ಅಲ್ಲಿ ಹೆಚ್ಚು ಕಮ್ಮಿ ಡೆವಲಪ್ ಆದ್ಮೇಲೆ 8ರಿಂದ 10,000 ಹೋಗುತ್ತೆ ಸ್ಕ್ವೇರ್ ಫೀಟ್. ನಿಮ್ಮಲ್ಲಿ 20,000 ಸ್ಕ್ವೇರ್ ಫೀಟ್ ಇದ್ರೆ ಒಂದು 16-20 ಕೋಟಿ ಆಗುತ್ತೆ ಅದ್ರ ವ್ಯಾಲ್ಯೂ. ಯಾಕೆ ನೀವು ದುಡ್ಡು ತಗೋತೀರಿ? ಯಾರೊಬ್ರು ಕೂಡ ಬಿಡದಿವ್ರು ಏನಾಗುತ್ತೋ ಬಿಡುತ್ತೋ ಪರಿಹಾರ ತಗೊಳಕ್ ಹೋಗ್ಬೇಡಿ. ಪರಿಹಾರನ ಹಣದ ಬದಲು ಆ ಡೆವಲಪ್ ಆದಂತ ಜಾಗ ಕೊಡುವಂತ ಫಾರ್ಮುಲಾ ಏನ್ ಫಾರ್ಮೆಟ್ ಇದೆ ಅದನ್ನ ತಗೊಳ್ಳಿ. 5 ಕೋಟಿ ರೂಪಾಯಿ 2 ಎಕರೆಗೆ ನೀವು ಕೊಟ್ರೆ, ಅದೇ 2 ಎಕರೆಗೆ ನೀವು ಪರಿಹಾರ ತಗೊಳ್ಳದೆ
ಡೆವಲಪ್ ಆದಂತ ಲ್ಯಾಂಡ್ ತಕೊಂಡ್ರೆ, ಆ ಫಾರ್ಮುಲಾ ನೀವು ತಕೊಂಡ್ರೆ ನಿಮ್ಗೆ 20,000 ಸ್ಕ್ವೇರ್ ಫೀಟ್ಗೆ ಒಂದು 16 ಕೋಟಿ ರೂಪಾಯಿ ಸಿಗುತ್ತೆ. ಅವ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ ಜಮೀನ್ ನಿಮ್ಮ ಹತ್ರ ಇರ್ತದೆ. ಯಾಕೆ ಈ ವಿಷಯ ಹೇಳ್ತಾ ಇದೀರಿ ಅಂದ್ರೆ, ಅವತ್ತು ಘೋಷಣೆ ಮಾಡಿದಂತ ಪರಿಣಾಮ ಇವತ್ತು ರಾಮನಗರ ದಾಟಿ ಮುಂದಕ್ಕೆ ಚನ್ನಪಟ್ಟಣದಲ್ಲ ರೋಡ್ ಸೈಡ್ ಜಮೀನ್ಗಳು ಎಕರೆ 2 ಕೋಟಿ 2.5 ಕೋಟಿ ಹೇಳ್ತಾರೆ, 1.5 ಕೋಟಿ ಶುರುವಾಗುತ್ತೆ. ಎಲ್ಲಿ? ಚನ್ನಪಟ್ಟಣದ ಹತ್ರ, ಮಧುರತ್ ಹತ್ರ ಹೋದಂಗೆ. ಈ ಭಾಗದ ರೈತರಿಗೆ ಅನ್ಯಾಯವನ್ನ ಎಲ್ಲಾ ಪಾರ್ಟಿಯವರು ಮಾಡೋರೆ. ಆಲ್ ಪಾರ್ಟಿ ರಾಜ್ಯ ಈ ಭಾಗದ ರೈತರಿಗೆ ಅನ್ಯಾಯ ಮಾಡೋರೆ. ಯಾರು? ಬೈರ್ಮಂಗ್ಲಾ ಭಾಗದವ್ರಿಗೆ ಎಲ್ಲಾ ಪಾರ್ಟಿಯವರು ಅನ್ಯಾಯ ಮಾಡೋರೆ. ಸೊ ಹಾಗಾಗಿ ನೀವ್ ಯಾರು ಪರಿಹಾರ ತಗೊಳ್ಬೇಡಿ. ಆದ್ರೆ ಯೋಜನೆ ಆಗದೆ ಇದ್ರೆ ನಿಮ್ ಭೂಮಿ ನಿಮ್ಮ ಹತ್ರ ಇರ್ತದೆ. ಯೋಜನೆ ಆದರೆ ಆ ವ್ಯಾಪ್ತಿಯ ಭೂಮಿಯಲ್ಲಿ ಅದು ಡೆವಲಪ್ಡ್ ಲ್ಯಾಂಡ್ ಅನ್ನು ತಗೊಂಡ್ರೆ ನಿಮ್ಗೆ ಅಲ್ಲೂ 20 ಕೋಟಿ ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಹಂಗೂ ಲಾಭ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರೋ ಕಾಪಾಡ್ತಾರೆ ಒಂದೆಲ್ಲ ಸುಳ್ಳು, ಬರೀ ಪಾಲಿಟಿಕ್ಸ್ ಇಲ್ಲ ಅಷ್ಟೇ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ವಿವಾದ ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲೇ ಹೊಸ ಮುನಿಸಿಗೆ ಕಾರಣವಾಗಿದೆ. ಬಿಜೆಪಿಯ ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ಜೆಡಿಎಸ್ ಶಾಸಕರ ಹೆಸರನ್ನು ಉಲ್ಲೇಖಿಸಿರುವುದಕ್ಕೆ ಜೆಡಿಎಸ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ದಾಖಲೆಗಳಿಲ್ಲದೆ ಆರೋಪ ಮಾಡಿರುವುದನ್ನು ಖಂಡಿಸಿದೆ. ವಿಧಾನ ಪರಿಷತ್ ಚುನಾವಣೆಯ ಸೋಲಿನ ಬಳಿಕ ಬಿಜೆಪಿ ಹೈಕಮಾಂಡ್ ರಚಿಸಿದ ಸತ್ಯಶೋಧನಾ ಸಮಿತಿ ತನ್ನ ವರದಿಯನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ಸಲ್ಲಿಸಿದೆ. ಎಂಎಲ್ಸಿ ಸಿಟಿ ರವಿ ನೇತೃತ್ವದ ಸಮಿತಿ ನೀಡಿರುವ ವರದಿಯಲ್ಲಿ ಬಿಜೆಪಿಯಿಂದ 3 ಅಡ್ಡಮತಗಳು ಹಾಗೂ 1 ಒಸಿಂದು ಮತ ಚಲಾವಣೆಯಾಗಿದ್ದು, ಮೈತ್ರಿ ಪಕ್ಷವಾದ ಜೆಡಿಎಸ್ನ 8 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಈ ವರದಿಯಲ್ಲಿನ ಉಲ್ಲೇಖಕ್ಕೆ ಜೆಡಿಎಸ್ ಶಾಸಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಯಾವುದೇ ದಾಖಲೆಗಳಿಲ್ಲದೆ ತಮ್ಮ ಪಕ್ಷದ ಹೆಸರನ್ನ ವಿವಾದಕ್ಕೆ ಎಳೆದು ತಂದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂತಹ ಆರೋಪಗಳಿಂದ ಶಾಸಕರ ಮೇಲೆ ಅನಗತ್ಯ ಅನುಮಾನಗಳು ಮೂಡುತ್ತಿವೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಪ್ರಮುಖ ಶಾಸಕರು ಪಕ್ಷದ ವರಿಷ್ಠರಾದ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ದೂರು ನೀಡಿ ಬಿಜೆಪಿ ನಾಯಕರ ವಿವಾದಾತ್ಮಕ ಹೇಳಿಕೆಗಳಿಗೆ ತಕ್ಷಣವೇ ಬ್ರೇಕ್ ಹಾಕುವಂತೆ ಮನವಿ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಅಡ್ಡ ಮತದಾನದ ಬಗ್ಗೆ ನಡೆಯುತ್ತಿರುವ ಆರೋಪ ಪ್ರತ್ಯಾರೋಪಗಳು ಮೈತ್ರಿ ಧರ್ಮಕ್ಕೆ ಧಕ್ಕೆ ತರುತ್ತಿವೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ವಿವಾದ ಇದೀಗ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದಲ್ಲೂ ಅಸಮಾಧಾನದ ಕಿಡಿ ಹೊತ್ತಿಸಿದ್ದು, ಈ ಬೆಳವಣಿಗೆ ಮೈತ್ರಿ ರಾಜಕೀಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಜೆಡಿಎಸ್ ನಿಮ್ಮ ಮನೆಗೆ ನೀವೇ ಬೆಂಕಿ ಹಾಕಬೇಡಿ. ಜೆಡಿಎಸ್ ಅವರು ಬಿಜೆಪಿಗೆ, ಬಿಜೆಪಿ ಅವರು ಜೆಡಿಎಸ್ಗೆ. ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಕಾರಣ ಮಾಡ್ಬೇಕಾದ್ರೆ ನೀವೆಲ್ಲ ಒಟ್ಟಾಗಿ ರಾಜಕಾರಣ ಮಾಡ್ಬೇಕು. ಅಪೋಸಿಷನ್ ಪಾರ್ಟಿಯವರು ನೀವ್ ಹಿಂಗ್ ಆಡ್ಕೊಂಡು ನಿಂತ್ಕೊಂಡ್ರೆ ಅವ್ರು 150 ಮಿಷನ್ ಅಂತಾರೆ, ಅದು 160 ಆದ್ರೂ ಆಯ್ತದೆ. ಹಿಂಗ್ ಆಡಿದ್ರೆ ನೀವು ಗುದ್ದಾಡ್ಬೇಕಾಗಿರೋದು ಜೆಡಿಎಸ್ ಬಿಜೆಪಿ ಅವರು, ಕಾಂಗ್ರೆಸ್ ಅಪೋಸಿಟ್. ಇವರು ಜೆಡಿಎಸ್ ಬಿಜೆಪಿನೇ ಗುದ್ದಾಡ್ತಾವ್ರೆ. ಇನ್ ಕಾಂಗ್ರೆಸ್ ವಿರುದ್ಧ ಏನ್ ಗುದ್ದಾಡ್ತೀರಿ ನೀವು? ಬಡ್ ಬಾಯ್ಗೆ ಹಾಕತ್ತಾರೆ ಡಿ ಕೆ ಶಿವಕುಮಾರ್. ಹಿಂಗೆ ಆದ್ರೆ ನಿಮ್ಮನ್ನ. ಕರ್ನಾಟಕ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಮತ್ತೆ ಚರ್ಚೆ ಆರಂಭವಾಗಿದ್ದು, ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಬದಲಾವಣೆ ಕುರಿತು ಊಹಾಪೋಹಗಳು ಕೇಳಿಬರುತ್ತಿರುವ ಬೆನ್ನಲ್ಲೇ ಹೈಕಮಾಂಡ್ ನಿರ್ಧಾರಕ್ಕೆ ತಾವು ಸಂಪೂರ್ಣ ಬದ್ಧ ಅಂತ ಸೋಮಣ್ಣ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚೆಗೆ ಆಂತರಿಕ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗುತ್ತಿವೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಕೆಲ ನಾಯಕರ ನಡುವಿನ ಆರೋಪ ಪ್ರತ್ಯಾರೋಪಗಳು ಪಕ್ಷದೊಳಗಿನ ಅಸಮಾಧಾನವನ್ನ ಮತ್ತೊಮ್ಮೆ ಬಯಲಿಗೆಳೆದಿವೆ. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಚರ್ಚೆಯು ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಕೇಂದ್ರ ಸಚಿವ ವಿ ಸೋಮಣ್ಣ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತದೆಯೋ ಅದಕ್ಕೆ ನಾನು ಬದ್ಧ. ಅಮಿತ್ ಶಾ ಅವರು ವರುಣಾದಲ್ಲಿ ಸ್ಪರ್ಧಿಸಲು ಹೇಳಿದಾಗ ಸ್ಪರ್ಧಿಸಿದೆ. ಬಳಿಕ ತುಮಕೂರಿನಲ್ಲಿ ಸ್ಪರ್ಧಿಸು ಎಂದಾಗ ಅಲ್ಲಿಯೂ ಸ್ಪರ್ಧಿಸಿ ಗೆದ್ದೆ. ಪಕ್ಷದ ನಾಯಕತ್ವ ಯಾವ ಜವಾಬ್ದಾರಿ ನೀಡಿದ್ರು ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ. ಸೋಮಣ್ಣ ಅವರ ಈ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷ ಹುದ್ದೆಯ ಹೊಣೆಗಾರಿಕೆ ವಹಿಸಿಕೊಳ್ಳಲು ತಾವು ಸಿದ್ಧ ಎಂಬ ಪರೋಕ್ಷ ಸಂದೇಶವೆಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಇದುವರೆಗೆ ಅಧಿಕೃತವಾಗಿ ಯಾವುದೇ ನಿರ್ಧಾರವನ್ನ ಪ್ರಕಟಿಸಿಲ್ಲ. ವಿಜಯೇಂದ್ರ ಅವ್ರನ್ನ ಇಳಿಸಿ ಇನ್ಯಾರನ್ನು ಹಚ್ಚಕ್ಕೆ ಕಾಯ್ತವ್ರಿಲ್ಲ. ಬಟ್ ವಿಜಯೇಂದ್ರ ಅವ್ರದ್ದು ಕೂಡ ಒಂದಷ್ಟು ಸ್ವಯಂಕೃತ ಅಪರಾಧಗಳಿದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಒಂದಷ್ಟು ತಿದ್ದುಪಡಿಗಳನ್ನ ಮಾಡ್ಕೋಬೇಕಾಗಿತ್ತು. ಊರ್ಗ್ ಊಟ ಹಾಕ್ಬೇಕಾದ್ರೆ 7 ಊಟ ಹಾಕ್ಬೇಕು, ಕತ್ ಕುಯ್ಬೇಕಾದ್ರೆ ಹೇಳಲೇ ಹಾಕ್ಬೇಕು ಮಾಡ್ಬೇಕು ಅಂದ್ರೆ ಇದರ ಅರ್ಥ ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರ ಸಾಮಾನ್ಯ. ಒಳ್ಳೆ ಕೆಲ್ಸಗಳನ್ನ ಕಾಣುವಂಗ್ ಮಾಡಿ ಕೆಟ್ಟ ಕೆಲಸನ ಒಳಗೆ ಮಾಡ್ಕೊಳ್ಳಿ. ರಾಜಕಾರಣದ ಕೆಟ್ಟತನದ ಒಂದು ಭಾಗ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ವನ ಈಗ? ಅದನ್ನ ಪೂಜೆ ಮಾಡ್ಕೊಂಡು ಬಂದ ಕನಕಪುರದಿಂದ. ಪ್ರಯತ್ನದಲ್ಲಿ ವ್ಯವಸ್ಥೆ, ಪ್ರಾರ್ಥನೆಯಲ್ಲೂ ವ್ಯವಸ್ಥೆ ಎಲ್ಲ ನೀಟಾಗಿತ್ತು ಅವ್ರು. ವಿಜಯೇಂದ್ರ ಅದಕ್ಕಿಂತ ತಪ್ಪುಗಳು ಮಾಡಿಲ್ಲ. ಆದ್ರೆ ಆ ತಪ್ಪುಗಳನ್ನ ಸಣ್ಣ ಸಣ್ಣ ತಪ್ಪುಗಳನ್ನ ಬಹಿರಂಗವಾಗಿ ಮಾಡವ್ರೆ. ತಪ್ಪು ಮಾಡಿದವ್ರೆ ಜೊತೆಗೆ ಹಾಕೊಂಡು ಓಡಾಡವ್ರೆ. ಅದು ಡಿ ಕೆ ಶಿವಕುಮಾರ್ ವಿರುದ್ಧ ಫೇಸ್ ಮಾಡ್ಲಿಕ್ಕೆ ಬೆಸ್ಟ್ ಹ್ಯಾಂಡ್ ವಿಜಯೇಂದ್ರ. ಬಟ್ ಅವರ ಮಿಸ್ಟೇಕ್ಗಳು ಬಹಿರಂಗವಾಗಿ ನಡೆದು
ತಂತ್ರ, ಪ್ರತಿತಂತ್ರ, ಕುತಂತ್ರ ಯಾವ ಗೊತ್ತಾಗಬಾರ್ದು, ಬಟ್ ಕುತಂತ್ರಗಳೇ ಜಾಸ್ತಿ ಹೊರಗಡೆ ಕಂಡು. ಬೆಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರ ಪ್ರತಿಭಟನೆಗೆ ಬೆಂಬಲವಾಗಿ ಬಿಜೆಪಿ ಇದೀಗ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದೆ. ಜುಲೈ 5ರಿಂದ 3 ದಿನಗಳ ಕಾಲ ಬೆಡದಿಯಲ್ಲಿ ಪ್ರತಿಭಟನೆ ನಡೆಸಲು ಪಕ್ಷ ನಿರ್ಧರಿಸಿದ್ದು, ಜೆಡಿಎಸ್ ಕೂಡ ಈ ಹೋರಾಟಕ್ಕೆ ಕೈಜೋಡಿಸುವ ಸಾಧ್ಯತೆ ಇದೆ. ಬೆಡದಿ ಟೌನ್ಶಿಪ್ ಯೋಜನೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಜೆಪಿ ನಾಯಕರು ರೈತರ ಪರವಾಗಿ ರಾಜ್ಯ ಮಟ್ಟದ ಹೋರಾಟ ಆರಂಭಿಸಲು ಮುಂದಾಗಿದ್ದಾರೆ. ಜುಲೈ 5ರಿಂದ 3 ದಿನಗಳ ಕಾಲ ಬೆಡದಿಯಲ್ಲಿ ಪ್ರತಿಭಟನೆ ನಡೆಸಲು ಪಕ್ಷ ರೂಪುರೇಷೆ ಸಿದ್ಧಪಡಿಸಿದೆ. ಈ ಹೋರಾಟದಲ್ಲಿ ಜೆಡಿಎಸ್ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಪ್ರತಿಭಟನೆಯಲ್ಲಿ ಪಕ್ಷದ ಪ್ರಮುಖ ನಾಯಕರು ಭಾಗವಹಿಸುತ್ತಾರೆ. ಟೌನ್ಶಿಪ್ ಯೋಜನೆಗೆ ವಿರೋಧ ಪಕ್ಷ ವ್ಯಕ್ತಪಡಿಸುತ್ತಿರುವ ರೈತರ ಬೇಡಿಕೆಗಳಿಗೆ ಬೆಂಬಲ ಸೂಚಿಸುವ ಉದ್ದೇಶದಿಂದ ಹೋರಾಟವನ್ನ ತೀವ್ರಗೊಳಿಸಲು ಬಿಜೆಪಿ ನಿರ್ಧಾರ ಮಾಡಿದೆ. ಇದುವರೆಗೆ ಈ ವಿಚಾರದಲ್ಲಿ ಸ್ಪಷ್ಟ ನಿಲುವು ತಾಳಿಲ್ಲ ಎಂಬ ಟೀಕೆಗೆ ಪ್ರತಿಕ್ರಿಯೆಯಾಗಿ ಇದೀಗ ಪಕ್ಷ ರಾಜಕೀಯವಾಗಿ ಸಕ್ರಿಯವಾಗಿ ಅಖಾಡಕ್ಕಿಳಿತಾ ಇದೆ. ಇತ್ತೀಚಿನ ಅಡ್ಡ ಮತದಾನ ವಿವಾದದ ಬಳಿಕ ಪಕ್ಷದೊಳಗೆ ಉಂಟಾಗಿರ್ತಕ್ಕಂಥ ಅಸಮಾಧಾನದ ನಡುವೆಯೇ ಈ ಹೋರಾಟದ ಮೂಲಕ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಶಕ್ತಿ ಪ್ರದರ್ಶನ ಮಾಡುವ ಲೆಕ್ಕಾಚಾರದಲ್ಲಿಯೂ ಬಿಜೆಪಿ ನಾಯಕರು ಇದ್ದಾರೆ ಎನ್ನಲಾಗಿದೆ. ಬೆಡದಿ ಟೌನ್ಶಿಪ್ ವಿರೋಧ ಹೋರಾಟವು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿಯವರು ಯಾಕೆ ಹೋರಾಟ ಮಾಡ್ತಾರೆ? ನಾಳೆ ಮಾಗಡಿ ಕ್ಷೇತ್ರ ದಳಕ್ಕೆ, ರಾಮನಗರ ದಳಕ್ಕೆ, ಕನಕಪುರ ದಳಕ್ಕೆ, ಚನ್ನಪಟ್ಟಣ ದಳಕ್ಕೆ ಕೊಡ್ಬೇಕಾರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಯಾಕೆ ಹೋರಾಟ ಮಾಡ್ತಾರೆ? ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಅವ್ರಿಗಿತ್ತು. ಬಟ್ ಅವ ಅಫಿಷಿಯಲ್ ವಿರೋಧ ಪಕ್ಷ ಅಲ್ಲ, ಹಾಗಾಗಿ ಹೋಗ್ತಾವ್ರೆ. ಇದು ನಾಲ್ಕಣಿ ಲಾಭ ಇವ್ರಿಗೂ ಇಲ್ಲ. ಆದ್ರೆ ಬಿಜೆಪಿ ಇಷ್ಟ ಸುಮ್ಮನಿದ್ದದ್ದೇ ಒಂಥರ ಆಶ್ಚರ್ಯ ಎಲ್ರಿಗೂ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಬಲಿಜ ಸಂಘ ಹಾಗೂ ಅಹಿಂದ ಪ್ರದೀಪ್ ಈಶ್ವರ್ ಬೆಂಬಲಕ್ಕೆ ನಿಂತಿದೆ. ಹೌದು, ಶಾಸಕ ಪ್ರದೀಪ್ ಈಶ್ವರ್ ಪರವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘ ಬಹಿರಂಗವಾಗಿ ಬೆಂಬಲ ಸೂಚಿಸಿದ್ದು, ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘವು ಆರೋಬಂಡೆ ಶಿರಡಿ ಸಾಯಿಬಾಬಾ ಆಶ್ರಮದಲ್ಲಿ ಸಭೆ ನಡೆಸಿದ್ದು, ಪಕ್ಷಾತೀತವಾಗಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಕ್ಕೆ ನಿಲ್ಲುವ ತೀರ್ಮಾನ ಕೈಗೊಂಡಿದೆ. ಇದೇ ವೇಳೆ ಮಾತನಾಡಿದಂತ ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಕೆಂಪೇಗೌಡ ಜಯಂತಿ ಯಾವುದೇ ಒಂದು ಜಾತಿಗೆ ಸೀಮಿತವಾದ ಕಾರ್ಯಕ್ರಮವಲ್ಲ. ಶಾಸಕರು ಕೆಂಪೇಗೌಡರಿಗೆ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಗೌರವ ಸಲ್ಲಿಸಿದ್ದು, ಅವರಿಂದ ಯಾವುದೇ ಪ್ರಚೋದನೆ ನಡೆದಿಲ್ಲ. ಬದಲಾಗಿ ಕಾರ್ಯಕ್ರಮದಿಂದ ಹೊರಹೋಗುವಂತೆ ಕೂಗಾಡಿ ಪರಿಸ್ಥಿತಿಯನ್ನು ಹದಗೆಡಿಸಲಾಗಿದೆ ಅಂತ ಆರೋಪಿಸಿದರು. ಇನ್ನು ಸಭೆ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿದ ಬಲಿಜ ಸಂಘದ ಮುಖಂಡರು ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಹಾಗೂ ಪಿಎನ್ ಕೇಶವ ರೆಡ್ಡಿ ವಿರುದ್ಧ ದೂರು ಸಲ್ಲಿಸಿದ್ರು. ಕೆಂಪೇಗೌಡರು ಯಾರಿಗೊಬ್ಬರಿಗೆ ಸೀಮಿತ ಅಲ್ಲ, ಅಗ್ರಿ. ಆದರೆ ಆ ಸಮುದಾಯ ಕೆಂಪೇಗೌಡರು ನಂತರ ಸಮುದಾಯದಲ್ಲಿ ಕುವೆಂಪು ಅವ್ರ ಜಾತಿಯಿಂದ ಏನು ಗುರುತಿಸ್ಕೊಂಡಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್, ಎಸ್.ಎಂ. ಕೃಷ್ಣ, ಈಗ ಒಂದಷ್ಟು ನಾಯಕರುಗಳಿದ್ದಾರೆ. ಆ ನಾಯಕರುಗಳ ಬಗ್ಗೆ ಮಾತಾಡಿದಾಗ ಒಂದಷ್ಟು ಟ್ರಿಗರ್ ಆಗುತ್ತೆ. ಯಾರ್ದೋ ಬಗ್ಗೆ ಮಾತನಾಡುವಾಗ ಒಂದಷ್ಟು ತಿಳುವಳಿಕೆ, ಒಂದು ಪದ ಬಳಕೆಯಲ್ಲಿ ಕರೆಕ್ಟ್ ಆಗಿರ್ಬೇಕಾಗತ್ತೆ. ಇಲ್ಲಿ ಬಂದಿದ್ದು ಪ್ರದೀಪ್ ಈಶ್ವರ್ ಬಳಸಂತ ಪದ ಬಳಕೆಯ ಬಗ್ಗೆ. ಬಿಸಿ ರಕ್ತದ ಶಾಸಕ ಪ್ರದೀಪ್ ಈಶ್ವರ್ ಒಂದಷ್ಟು ವಿಷಯಗಳಲ್ಲಿ ನೋಡಿ ಮಾಡಿ ಮಾತಾಡ್ಬೇಕು. ಬಟ್ ಯಾವುದೇ ಲಾಭದ ಲೆಕ್ಕಾಚಾರ ಇಲ್ಲದೆ ಪ್ರದೀಪ್ ಈಶ್ವರ್ ಇವನು ಯಾವುದು ಮಾಡಲ್ಲ. ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವರ ವಿರುದ್ಧನ ಡೈರೆಕ್ಟ್ ಆಗಿ ಸುಧಾಕರ್ ಅಂದ್ರೆ ನಮ್ಮ ಸಣ್ಣ ಪಟ್ಟ ಲೀಡರ್ ಮಾತಾಡ್ತಾರೆ ಅಂತಾರೆ. ಅಂದ್ರೆ ಪ್ರದೀಪ್ ಈಶ್ವರ್ ವರ್ಸಸ್ ಕುಮಾರಸ್ವಾಮಿ ಅಂತ ಇರಬೇಕು ಅಂತ ಬಯಸ್ದಂಗೈತೆ ಅವರು. ಅದಕ್ಕೆ ಅವ್ರಿಗೆ ಬೆಂಬಲ ಇದೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಮತ್ತೆ ಸಿದ್ದರಾಮಯ್ಯ ಅವ್ರದ್ದು. ಬಟ್ ರಾಜಕೀಯ ಅನುಭವ, ರಾಜಕಾರಣದ ದಿಕ್ಕು ದೆಸೆ ಶಾರ್ಟ್ ಟರ್ಮ್, ಹೀಗಾಗಿ ಗೊತ್ತಿದೆ ಇದನ್ನು ಫೇಸ್ ಮಾಡಿದವ್ರೆ ಅಂತ ಕಾಣುತ್ತೆ ಪ್ರದೀಪ್ ಈಶ್ವರ್. ನೋಡೋಣ. ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಸಂಚು ಬಯಲಾಗಿದ್ದು, ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಸರ್ಕಾರವನ್ನು ಉರುಳಿಸಲು ಕೋಟ್ಯಂತರ ರೂಪಾಯಿ ಆಮಿಷ ಒಡ್ಡಿದ ಆರೋಪದ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಟಿವಿಕೆ ಶಾಸಕರೊಬ್ಬರಿಗೆ 35 ಕೋಟಿ ರೂಪಾಯಿ ಆಫರ್ ನೀಡಿದ ಆರೋಪದ ಮೇಲೆ ಪೊಲೀಸರು 3 ಬಂಧಿಸಿದ್ದಾರೆ. ಟಿವಿಕೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ವಿಧಾನಸಭೆ ಸ್ಪೀಕರ್ ವಿರುದ್ಧ ಮಂಡಿಸಲು ಉದ್ದೇಶಿಸಿದ್ದ ಅವಿಶ್ವಾಸ ನಿರ್ಣಯದ ವೇಳೆ ಸರ್ಕಾರದ ವಿರುದ್ಧ ಮತ ಚಲಾಯಿಸುವಂತೆ ಟಿವಿಕೆ ಶಾಸಕ ಡಾಕ್ಟರ್ ಎನ್ ಇಳೆಯರಾಜ ಅವರಿಗೆ 35 ಕೋಟಿ ರೂಪಾಯಿ ಆಮಿಷ ಒಡ್ಡಲಾಗಿದೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ಅವರು ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕೃಷ್ಣಗಿರಿ ಜಿಲ್ಲೆಯ ಉತ್ತಂಗರೈ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಇಳೆಯರಾಜ ಅವರು ಚೆನ್ನೈ ಪೊಲೀಸ್ ಆಯುಕ್ತರಿಗೆ ನೀಡಿದ ದೂರಿನಲ್ಲಿ ಇಂಡಿಯನ್ ಪೊಲಿಟಿಕಲ್ ಡೆಮೊಕ್ರಾಟಿಕ್ ಸ್ಟ್ರಾಟಜೀಸ್ ಸಂಸ್ಥೆಗೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ದೂರವಾಣಿ ಮೂಲಕ ಸಂಪರ್ಕಿಸಿ ಸರ್ಕಾರದ ವಿರುದ್ಧ ಮತ ಚಲಾಯಿಸಿದ್ರೆ 35 ಕೋಟಿ ರೂಪಾಯಿ ನೀಡುವುದಾಗಿ ಆಮಿಷ ಒಡ್ಡಿದ್ರು ಅಂತ ತಿಳಿಸಿದ್ದಾರೆ. ಅಲ್ಲದೆ ಈ ವಿಷಯವನ್ನ ಬಹಿರಂಗಪಡಿಸಿದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ತಮ್ಮ ಹಾಗೂ ಕುಟುಂಬದವರಿಗೆ ಬೆದರಿಕೆ ಹಾಕಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸರ್ಕಾರ ಮಾಡಕ್ ಅವಕಾಶ ಕೊಟ್ಟು ಹೋರಾಟ ಮಾಡೋದ್ ಬಿಟ್ಟು ಸರ್ಕಾರ ಬೆಳೆಸೇನೋ ಮಾಡಕ್ ಕೊಟ್ಟವ್ರೆ. ಬಟ್ ಹೈಲಿ ಇಂಪಾಸಿಬಲ್. ವಿಜಯ್ ರಾಜಕಾರಣದಲ್ಲಿ ಈಗಾಗಲೇ ಒಂದ್ ರೀತಿಯ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಹಾಗಾಗಿ ಈ ಸರ್ಕಾರ ಬೆಳೆಸೋಕ್ಕಿಂತ 5 ವರ್ಷ ಆರಾಮಾಗಿ ರೆಸ್ಟ್ ಮಾಡೋದು ಒಳ್ಳೇದು. ಈಗ ADMK ಬಂದಿರೋ DMK ರೆಸ್ಟ್ ಮಾಡ್ತಿರಲ್ವಾ, ಈಗಲೇ ADMK ಸರ್ಕಾರ ಬಂದಿದೆ ಅಂತ ರೆಸ್ಟ್ ಮಾಡೋದು ಒಳ್ಳೇದು.
ಸಹಿಸ್ಕೋಬೇಕಪ್ಪ ಅವ್ರನ್ನು. ಸಂಸತ್ತಿನ ಮುಂಗಾರು ಅಧಿವೇಶನವು ಜುಲೈ 20ರಿಂದ ಆಗಸ್ಟ್ 13ರವರೆಗೆ ನಡೆಯುವ ಸಾಧ್ಯತೆ ಇದ್ದು, ಈ ಕುರಿತು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ಪ್ರಕಟಣೆ ಹೊರಡಿಸುವ ನಿರೀಕ್ಷೆ ಇದೆ. ಸುಮಾರು 4 ವಾರಗಳ ಕಾಲ ನಡೆಯಲಿರುವ ಈ ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳು ಕುರಿತು ಚರ್ಚೆ ನಡೆಯಲಿದೆ. ಈ ಬಾರಿಯ ಅಧಿವೇಶನದಲ್ಲಿ ಮಹಿಳೆಯರಿಗೆ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ 33% ಮೀಸಲಾತಿ ಜಾರಿಗೊಳಿಸುವ ಸಂವಿಧಾನ ತಿದ್ದುಪಡಿ ಮಸೂದೆ ಹಾಗೂ ಅದಕ್ಕೆ ಸಂಬಂಧಿಸಿದ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನ ಕೇಂದ್ರ ಸರ್ಕಾರ ಮರುಪರಿಚಯಿಸುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಈ ಎರಡೂ ಮಸೂದೆಗಳು ಏಪ್ರಿಲ್ನಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಅಗತ್ಯವಾದ 3/2 ಬಹುಮತ ದೊರೆಯದ ಕಾರಣ ಅಂಗೀಕಾರವಾಗಿರಲಿಲ್ಲ. ಈಗ ಕೆಲವು ವಿರೋಧ ಪಕ್ಷಗಳ ವಿಷಯಾಧಾರಿತ ಬೆಂಬಲದ ನಿರೀಕ್ಷೆಯೊಂದಿಗೆ ಸರ್ಕಾರ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದೆ. ಈ ಬಾರಿ ಅಧಿವೇಶನದಲ್ಲಿ ಟಿಎಂಸಿ ಮತ್ತು ಶಿವಸೇನೆಯಲ್ಲಿನ ಬಂಡಾಯವು ಹೊರಹೊಮ್ಮುವ ಸಾಧ್ಯತೆ ಇದೆ. ಈಗಾಗಲೇ ಪ್ರತ್ಯೇಕ ಗುಂಪುಗಳಾಗಿ ಗುರುತಿಸಲು ಕೋರಿರುವ 20 ಟಿಎಂಸಿ ಮತ್ತು 6 ಶಿವಸೇನೆ ಸಂಸದರ ಬೇಡಿಕೆಗಳ ಕುರಿತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ನಿರ್ಧಾರಕ್ಕಾಗಿ ಕಾಯಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ ಸಂಸದರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಚುನಾವಣೆ ಬಳಿಕ ಆಡಳಿತಾರೂಢ ಎನ್ಡಿಎ ಪರವಾಗಿ ಬಲ ಹೆಚ್ಚಿದೆ. ಸೊ ಹಾಗಾಗಿ ಈ ಬಿಲ್ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ 224 ಕ್ಷೇತ್ರ ಅದು 50% ಜಾಸ್ತಿ ಆಗುತ್ತೆ. 336 ಅಸೆಂಬ್ಲಿನಲ್ಲಿ ಒಂದು 33% ಅಂದ್ರೆ ಒಂದು 100ಕ್ಕೂ ಅಧಿಕ ಮಹಿಳಾ ಶಾಸಕರು ನಮ್ಮಲ್ಲಿ ಬರ್ತಾರೆ. 28 MP ಸೀಟ್ ನಮ್ದು 42 ಆಗುತ್ತೆ. 42ರಲ್ಲಿ ಕಮ್ಮಿ 12ರಿಂದ 13 ಜನ ಮಹಿಳಾ ಸಂಸದರಾಗ್ತಾರೆ. ಪಾಸ್ ಮಾಡಿ ಹೆಣ್ಮಕ್ಳಿಗೆ ಅವಕಾಶ ಕೊಡ್ಲಿ. ತಾವೇನ್ ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.